Good morning, students. In our previous class, we already talked about the adaptation of plants and some differences, some classifiers related to the adaptation in plants. Adaptation in plants. The plants depend upon the habitat and the adaptation. We can boldly classify into two types. One is land, another one is water. So, which plants growing on land we call it as terrestrial plants, and which plants growing on water is called aquatic plants. So, depend upon the terrestrial plants, different types of plants is there. So, makla adaptation in plants lesson alli ನಾವು ಏನು ನೋಡಿದ್ವಿ, ಟೂ ಟೈಪ್ಸ್ ನೋಡಿದ್ವಿ. ಒಂದು ವಾಟರ್, ಇನ್ನೊಂದು ಲ್ಯಾಂಡ್. ಸೊ ಈ ಲ್ಯಾಂಡ್ ಅಲ್ಲಿ ಬೆಳೀತಕ್ಕಂಥ ಒಂದು ಪ್ಲಾಂಟ್ಸ್ ನಾವೇನಂತ ಕರಿತೀವಿ, ಟೆರಿಸ್ಟ್ರಿಯಲ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ಈ ಟೆರಿಸ್ಟ್ರಿಯಲ್ ಪ್ಲಾಂಟ್ಸ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್, ಅಂದ್ರೆ ಬೇರೆ ಬೇರೆ ತರದ ಒಂದು ವಿಧಗಳಿದಾವೆ. ಅವು ಯಾವ್ಯಾವು ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ನೋಡೋಣ. ಫಸ್ಟ್ ಟೈಪ್ ಆಫ್ ದಿ ಟೆರಿಸ್ಟ್ರಿಯಲ್ ಪ್ಲಾಂಟ್ ಈಸ್ ಫಸ್ಟ್ ಒನ್ plants 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 in plains, plants in plains, plants in plains, plants in plains. That means the plants growing in the plains, plain region ಅಂದ್ರೆ ಸಮತಟ್ಟಾದ ಒಂದು ಲ್ಯಾಂಡ್ ಅಲ್ಲಿ ಬೆಳೀತಕ್ಕಂಥ ಒಂದು ಪ್ಲಾಂಟ್ಸ್ ನಾವು ಏನಂತ ಕರಿತೀವಿ, ದ ಪ್ಲಾಂಟ್ಸ್ ಗ್ರೋಯಿಂಗ್ ಇನ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ. ದ ಫಸ್ಟ್ ಟೈಪ್ ಆಫ್ ದಿ ಟೆರಿಸ್ಟ್ರಿಯಲ್ ಪ್ಲಾಂಟ್ ಈಸ್ ದ ಪ್ಲಾಂಟ್ಸ್ ಇನ್ ಪ್ಲಾಂಟ್ಸ್. ಸೊ plains have a moderate climate. It's a moderate climate. ಅಂದ್ರೆ it's a ಮಧ್ಯಮದಲ್ಲಿ, ಅಂದ್ರೆ too hot is also not there, too cold is also not there. ಸೊ ಇಲ್ಲಿ ಅತಿ ಹೆಚ್ಚು ಬಿಸಿಲು ಕೂಡ ಇರಲ್ಲ, ಅತಿ ಹೆಚ್ಚು ಶೀತದ ವಾತಾವರಣ ಕೂಡ ಇರಲ್ಲ. ಸೊ ಇಟ್ಸ್ ಮಧ್ಯಮದಲ್ಲಿರುತ್ತೆ, ಅಂದ್ರೆ ಮಾಡರೇಟ್ ಕ್ಲೈಮೇಟ್ ಇರುತ್ತೆ. ಸೊ ಈ ಒಂದು ರೀಜನ್ ಅಲ್ಲಿ ಟ್ರೀಸ್ ಸಚ್ ಆಸ್ ಮ್ಯಾಂಗೋ, ಪೀಪಾಲ್, ನೀಮ್ ಅಂಡ್ ಬನಿಯನ್ ಗ್ರೋ ಇನ್ ದಿ ವಾರ್ಮ್ ಕ್ಲೈಮೇಟ್ಸ್ ಇನ್ ದಿ ಪ್ಲೈನ್ಸ್. ಈ ಒಂದು ಪ್ಲೈನ್ಸ್ ಅಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಬೆಳೀತವೆ ಅಂತ ನೋಡಿದ್ವಿ ನಾವು. ಈ ಒಂದು ರೀಜನ್ಸ್ ಅಲ್ಲಿ ಮ್ಯಾಂಗೋ, ಪೀಪಾಲ್, ನೀಮ್ ಅಂಡ್ ಬನಿಯನ್ ಟ್ರೀಸ್ ಬೆಳೆಯುತ್ತೆ. ಯಾಕೆ? ಈ ಒಂದು ಕ್ಲೈಮೇಟ್ ತುಂಬಾ ವಾರ್ಮ್ ಆಗಿ ಇರುತ್ತೆ. ಅಂಡ್ ನೆಕ್ಸ್ಟ್, ದೇ ಶೇಡ್ ದೇರ್ ಲೀವ್ಸ್ ಇನ್ ಆಟಮನ್ ಅಂಡ್ ನ್ಯೂ ಲೀವ್ಸ್ ಅಪಿಯರ್ ಇನ್ ದಿ ಸ್ಪ್ರಿಂಗ್ ಸೀಸನ್. ಅಂದ್ರೆ ಈ ಆಟಮನ್, ಈ ಶರತ್ಕಾಲದಲ್ಲಿ ಏನಾಗಿರುತ್ತೆ, ಎಲೆಗಳು ಹಣ್ಣಾಗಿ ಉದುರೋಗಿರುತ್ತೆ. ಅದೇ ವಸಂತ ಕಾಲದಲ್ಲಿ ಹೊಸ ಎಲೆಗಳು ಹುಟ್ಟುತ್ತೆ. ಸೊ ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಡಿಸಿಡಸ್ ಟ್ರೀಸ್ ಅಂತ ಕರಿತೀವಿ. ನೆಕ್ಸ್ಟ್, trees like teak, rubber, cashew nut and pepper grow in hot and wet areas of the plains. Hot and wet ಅಂದ್ರೆ ಡ್ರೈ ಆಗಿರ್ತಕ್ಕಂಥದ್ದು ಮತ್ತೆ ಹಸಿ ಆಗಿರ್ತಕ್ಕಂಥ ಈ ಮಾಡರೇಟ್ ಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ರಬ್ಬರು, ಟೀಕು ಮತ್ತೆ ಈ ಗೋಡಂಬಿ, ಮೆಣಸು ಇದೆಲ್ಲಾನು ಕೂಡ ಬೆಳೀತಾರೆ. ಸೊ ದೇ ಡು ನಾಟ್ ಶೇಡ್ ದೇರ್ ಲೀವ್ಸ್ ಇನ್ ಆಟಮನ್. ಅಂದ್ರೆ ಈ ಒಂದು ಟೀಕ್ ಇರ್ಬೋದು, ರಬ್ಬರು, ಕ್ಯಾಶ್ನಟ್ಸ್, ಪೆಪ್ಪರ್ಸ್, ಇವು ಯಾವುದೇ ಕಾರಣಕ್ಕೂ ತಮ್ಮ ಎಲೆಗಳು ಶೇಡ್ ಆಗೋದಿಲ್ಲ. ದ ಲೀವ್ಸ್ ಕೆನಾಟ್ ಗೆಟ್ ಶೇಡ್ ಇನ್ ಆಟಮನ್ ಸೀಸನ್. ಯಾವಾಗ್ಲೂ ಕೂಡ ಅದು ಏನಾಗಿರುತ್ತೆ, ಇಟ್ಸ್ ಲುಕ್ ಲೈಕ್ ಗ್ರೀನ್. ಸೊ ವಿ ಕಾಲ್ ಇಟ್ ಆಸ್ ಎವರ್ ಗ್ರೀನ್ ಟ್ರೀಸ್. ಅದಕ್ಕೆ ಯಾವಾಗಲೂ ಹಸಿರಾಗಿರೋದ್ರಿಂದ ನಾವು ಅದನ್ನ ಎವರ್ ಗ್ರೀನ್ ಟ್ರೀಸ್ ಅಂತ ಕರಿತೀವಿ. ನಿಮಗೆ ಅರ್ಥ ಆಯ್ತಾ ಮಕ್ಕಳ? ಪ್ಲೈನ್ಸ್ ಅಂದ್ರೆ ದ ಪ್ಲಾಂಟ್ಸ್ ಗ್ರೋ ಇನ್ ಪ್ಲೈನ್ಸ್. ದ ಪ್ಲಾಂಟ್ಸ್ ಇನ್ ಪ್ಲೈನ್ಸ್ ಅಂದ್ರೆ
ದ ಪ್ಲಾಂಟ್ಸ್ ಗ್ರೋಯಿಂಗ್ ಇನ್ ಪ್ಲೈನ್ ಲ್ಯಾಂಡ್. ಅಂದರೆ ಇದು ತುಂಬ ಮಾಡರೇಟ್ ಲ್ಯಾಂಡ್ ಆಗಿರುತ್ತೆ. ಅಂದರೆ ತುಂಬ ಬಿಸಿಲು ಇರೋದಿಲ್ಲ, ತುಂಬ ಹಸಿಯಾದ ವಾತಾವರಣನೂ ಕೂಡ ಇರೋದಿಲ್ಲ, ತುಂಬ ಮಧ್ಯಮದಲ್ಲಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ಸೊ ಈ ರೀಜನಲ್ಲಿ ಮ್ಯಾಂಗೋ ಟ್ರೀ, ಬನಿಯನ್ ಟ್ರೀ, ಮತ್ತೆ ಮ್ಯಾಂಗೋ, ಬನಿಯನ್ ಟ್ರೀ, ನೀಮ್, ಪೀಪಲ್ ಈ ಒಂದು ಟ್ರೀಸ್ನ ಬೆಳಿತೀವಿ. ಇವನ್ನ ನಾವು ಡಿಸಿಡಸ್ ಟ್ರೀಸ್ ಅಂತಾನೂ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ರಬ್ಬರು, ಟೀಕ್, ಕ್ಯಾಶ್ನಟ್ ಅಂಡ್ ಪೆಪ್ಪರ್ ಇವೆಲ್ಲವನ್ನೂ ಕೂಡ ಬೆಳಿತೀವಿ. ಇವು ಯಾವಾಗಲೂ ಇದರ ಎಲೆಗಳು ಏನಾಗಿರುತ್ತೆ, ಗ್ರೀನ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಇದನ್ನ ಎವರ್ ಗ್ರೀನ್ ಅಂತ ಕೂಡ ಕರಿತೀವಿ. ದ ಸೆಕೆಂಡ್ ಟೈಪ್ ಆಫ್ ದಿ terrestrial plant is plants in the hilly areas. 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 ಇಲ್ಲಿ ಅಂದ್ರೆ ಎತ್ತರದ ಗುಡ್ಡಗಾಡು ಪ್ರದೇಶದಲ್ಲಿ ಇರತಕ್ಕಂತ ಒಂದು ಲ್ಯಾಂಡ್ ಅಲ್ವಾ. ಸೊ ಅದನ್ನ ನಾವು ಪ್ಲಾಂಟ್ಸ್ ಇನ್ ದಿ ಹಿಲ್ಲಿ ಏರಿಯಾಸ್ ಅಂತೇಳಿ ಕರಿತೀವಿ. ಮಕ್ಕಳ ನೋಡ್ಕೊಳ್ಳಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ದ ಪ್ಲಾಂಟ್ಸ್ ಇನ್ ದಿ ಹಿಲ್ಲಿ ಏರಿಯಾಸ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ದ ಪ್ಲಾಂಟ್ಸ್ in the hilly areas. So trees growing in the hilly areas are as usually tall, straight and have a cone shape so that snow can easily slide off their branches. The trees growing in the hilly areas as usually tall. ಈ hilly areas ಅಂದ್ರೆ ಗುಡ್ಡಗಾಡು ಪ್ರದೇಶ, ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಈ ಲ್ಯಾಂಡು. ಸೊ ಅದಕ್ಕೆ ಇಲ್ಲಿ ಬೆಳೀತಕ್ಕಂಥ ಟ್ರೀಸ್ ಹೇಗಿರುತ್ತೆ, ಇಟ್ಸ್ ಆನ್ ಸ್ಟ್ರೈಟ್ ಅಂಡ್ ಕೋನ್ ಶೇಪ್ ಟ್ರೀಸ್. ಅಂದ್ರೆ ಕೋನ್ ಶೇಪ್ ಅಲ್ಲಿ ಇರುತ್ತೆ. ಕೋನ್ ಶೇಪ್ ಅಂದ್ರೆ ಹೇಗಿರುತ್ತೆ ನೋಡಿ, ಈ ಟೈಪ್ ಇರುತ್ತಲ್ವಾ, ಈ ಕೋನ್ ಶೇಪ್ ಮೇಲೆ ಈ ಟೈಪ್ ಇರುತ್ತೆ. ಕೋನ್ ಶೇಪ್ ಅಲ್ಲಿ ಇರುತ್ತೆ. ಕೋನ್ ಯಾವ ತರ ಇರುತ್ತೆ, ಕೋನ್ ಶೇಪ್ ಅಲ್ಲಿ ಇರುತ್ತೆ ಮಕ್ಕಳ. ಯಾವ ಶೇಪ್ ಅಲ್ಲಿ ನೋಡಿ, ಈ ಟೈಪ್ ಕೋನ್ ಶೇಪ್ ಅಲ್ಲಿ ಇರುತ್ತೆ ಟ್ರೀಸ್, ಗೊತ್ತಾಯ್ತಾ? ಸೊ ಕೋನ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದು ತುಂಬಾ ಸ್ಟ್ರೈಟ್ ಆಗಿ ಅಂದ್ರೆ ಟಾಲ್ ಆಗಿ ಅಂದ್ರೆ ಎತ್ತರವಾಗಿ ಇರುತ್ತೆ, ಟಾಲ್ ಆಗಿ ಇರುತ್ತೆ. ಸೊ cone shape so that snow can easily slide off their branches. ನೋಡಿ, ಈ ಕೋನ್ ಟೈಪ್ ಇರೋದ್ರಿಂದ ಏನಾಗಿರುತ್ತೆ, ಇದ್ರ ಮೇಲೆ ನೀರು ಬಿದ್ರೆ ಅಥವಾ ಮಂಜು ಬಿದ್ರೆ ಏನಾಗುತ್ತೆ, ಸುಲಭವಾಗಿ ಕೆಳಗಡೆ ಜಾರಿ ಬರುತ್ತೆ, ಗೊತ್ತಾಯ್ತಾ? ಸೊ the trees that grow in hills have cones instead of ಫ್ಲವರ್ಸ್. ಈ ಮರಗಳಲ್ಲಿ ಇನ್ಸ್ಟೆಡ್ ಆಫ್ ಫ್ಲವರ್ಸ್ ಬದಲು ಏನಾಗಿದೆ, ಕೋನ್ ಟೈಪ್ ಇರೋದ್ರಿಂದ ಇದರಲ್ಲಿ ಫ್ಲವರ್ಸ್ ಇರೋದಿಲ್ಲ, ಗೊತ್ತಾಯ್ತಾ? ಇನ್ಸ್ಟೆಡ್ ಆಫ್ ಫ್ಲವರ್ಸ್ ಇಟ್ ಲುಕ್ ಲೈಕ್ ಕೋನ್ ಶೇಪ್. ಸೊ ದಟ್ ಈಸ್ ವೇ ದೇ ಆರ್ ಕಾಲ್ಡ್ ಕಾನ್ಫಿರಸ್ ಟ್ರೀಸ್. ಇವನ್ನ ನಾವು ಏನಂತ ಕರಿತೀವಿ, ಈ ಕೋನ್ ಶೇಪ್ ಇರ್ತಕ್ಕಂಥ ಟ್ರೀಸ್ ನ ಎಂತ ಟ್ರೀಸ್ ಅಂತ ಕರಿತೀವಿ, ಕಾನ್ಫಿರಸ್ ಟ್ರೀಸ್. ಇದಂತ ಕರಿತೀವಿ ಕಾನ್ಫಿರಸ್ ಟ್ರೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕಾನ್ಫಿರಸ್ ಟ್ರೀಸ್ ಸಚ್ ಆಸ್ ಪೈನ್, ಸೀಡರ್, ಫಿರ್, ಸ್ಪುರಸ್ ಅಂಡ್ ಡಿಯೋಡರ್ have needle shaped leaves so that snow does not collect on them. The coniferous trees के example ಯಾವ್ಯಾವು, coniferous trees के examples pine, fir, cedar, spruce, spruce. These are the example for the coniferous trees. Coniferous trees के
ಎಕ್ಸಾಂಪಲ್ಲು. ಸೊ ನೆಕ್ಸ್ಟ್ ಮಕ್ಕಳ, these trees have needle shaped leaves. ಈ ಪೈನು, ಸೀಡರ್, ಸ್ಪುರಸ್, ಇವೆಲ್ಲ ಕಾನ್ಫಿರಸ್ ಟ್ರೀಸ್ ಕೋನ್ ಶೇಪ್ಡ್ ಅಲ್ಲಿ ಇರೋ ಇದೆ. ಇದರ ಎಲೆಗಳು ಕೂಡ ನೀಡಲ್ ಶೇಪ್ ಅಲ್ಲಿ ಇದೆ. ಸೊ ದಟ್ ಸ್ನೋ ಡಸ್ ನಾಟ್ ಕಲೆಕ್ಟ್ ಆನ್. ಇದರಲ್ಲಿ ಈ ಮಂಜು ಹಿಮ ಬಿದ್ದಿರುತ್ತಲ್ಲ ಅದ್ರ ಮೇಲೆ ಅದು ಅದರೊಳಗೆ ಸ್ಟೋರ್ ಆಗೋದಿಲ್ಲ. ಇದು ಸ್ಲೈಡ್ ಶೇಪ್ ಅಲ್ಲಿ ಇರೋದ್ರಿಂದ ಸ್ಲೈಡ್ ಆಗಿಬಿಟ್ಟು ವಾಟರ್ ಜಾರ್ಕೊಂಡು ಬಂದ್ಬಿಡುತ್ತೆ. ಅರ್ಥ ಆಯ್ತಾ ಮಕ್ಕಳ ನಿಮಗೆ? ಸೆಕೆಂಡ್ ಟೈಪ್ ಆಫ್ ದಿ ಟೆರೆಸ್ಟ್ರಿಯಲ್ ಪ್ಲಾಂಟ್ ಈಸ್ the plants in the hilly areas. First type of plants in plains, second one plants in the hilly areas. Gotaita? Next we move to third one. The third one, nodi makla illi third one ide, plants in coastal areas. Now we talk about the plants in coastal areas. Plants in coastal areas. Third type. Plants in coastal areas. Plants in coastal areas. Plants in coastal areas. Plants in coastal areas. ಅಂದ್ರೆ ಈ ಕೋಸ್ಟಲ್ ಏರಿಯಾಸ್ ಅಂದ್ರೆ ಏನು ನಿಮ್ಗೆಲ್ಲ ಇವಾಗ ಗೊತ್ತಿದೆ ಅಲ್ಲ, ಮಂಗಳೂರು, ಉಡುಪಿ, ಕಾರ್ಕಳ ಇದೆಲ್ಲ ಹೋಗ್ತಾರೆ. ಇವೆಲ್ಲ ಏನು ಕೋಸ್ಟಲ್ ಏರಿಯಾಸ್. ಈ ಸಮುದ್ರ ತೀರ ಪ್ರದೇಶಗಳು, ಕರಾವಳಿ ತೀರ ಪ್ರದೇಶಗಳು ಅಂತ. ಈ ಸಮುದ್ರಗಳು ಇರ್ತಕ್ಕಂಥ ಒಂದು ಈ ಪ್ಲೇಸಸ್ ಇದಾವಲ್ಲ, ಅವ್ನು ನಾವು ಏನಂತೀವಿ ಕೋಸ್ಟಲ್ ಏರಿಯಾಸ್ ಅಂತ ಕರಿತೀವಿ. ಸೊ ಮಕ್ಕಳ, ದ ಕ್ಲೈಮೇಟ್ ಈಸ್ ಹಾಟ್ ಅಂಡ್ ಡ್ಯಾಮ್ ಇನ್ ದಿ ಕೋಸ್ಟಲ್ ಏರಿಯಾಸ್. ನೋಡಿ, ಈ ಕ್ಲೈಮೇಟು ಈ ಕೋಸ್ಟಲ್ ಏರಿಯಾಸ್ ಅಲ್ಲಿ ಹೇಗಿರುತ್ತೆ ಕ್ಲೈಮೇಟು? ಹೆಂಗಿರುತ್ತೆ ಅಂದ್ರೆ ಹಾಟ್, ತುಂಬಾ ಬಿಸಿ ಬೇಸಿಗೆಲಿ ಹೋಗಿ ಸಮುದ್ರದ ಹತ್ರ ಈಚಾಡ್ ಬಂದು ನೀವು ಇಲ್ಲಿ ಇರ್ರಿ, ನದಿ ಸಮುದ್ರದ ದಡದಲ್ಲಿ ತುಂಬಾ ಮರಳೆಲ್ಲ ಕಾದಿರುತ್ತೆ, ತುಂಬಾ ಶೆಕೆ ಅನಿಸ್ತಾ ಇರುತ್ತಲ್ವಾ, ಆ ಟೈಮಲ್ಲಿ ಅದು ಹಾಟ್ ಅನಿಸುತ್ತೆ ಅಲ್ವಾ. ಅದೇ ತರನೇ ನೀವು ಮಳೆಗಾಲದಲ್ಲಿ ಹೋದ್ರೆ ಅಥವಾ ಇನ್ನು ನೈಟ್ ಟೈಮ್ ಹೋದ್ರೆ ಏನಾಗುತ್ತೆ, ಅದು ಎಷ್ಟು ಹಾಟ್ ಆಗಿರುತ್ತೆ ಅಷ್ಟೇ ಬೇಗ ಕೋಲ್ಡ್ ಆಗಿರುತ್ತೆ. ನೈಟಲ್ಲಿ ಡೇ ಅಲ್ಲಿ ಹಾಟ್ ಆಗಿರುತ್ತೆ, ನೈಟಲ್ಲಿ ತುಂಬಾ ಕೋಲ್ಡ್ ಆಗಿರುತ್ತೆ. ಎಲ್ಲಿ? ಈ ಒಂದು ಕೋಸ್ಟಲ್ ಏರಿಯಾಸ್ ಅಂದ್ರೆ ಸಮುದ್ರಗಳಿರ್ತಕ್ಕಂಥ ಒಂದು ಪ್ಲೇಸಸ್. ಸೊ ಇಲ್ಲಿ ತುಂಬಾ ತೇವಾಂಶ ಮತ್ತೆ ಬಿಸಿಲು ಎರಡೂ ಕೂಡ ಇರುತ್ತೆ. ಸೊ ಟ್ರೀಸ್ ಲೈಕ್ ಕೊಕೊನಟ್ ಅಂಡ್ ಪ್ಲಾಮ್ ಗ್ರೋ ಇನ್ ದಿ ಕೋಸ್ಟಲ್ ಏರಿಯಾಸ್. ಟ್ರೀಸ್ ಲೈಕ್ ಕೊಕೊನಟ್ ಅಂಡ್ ಪ್ಲಾಮ್. ಇಲ್ಲಿ ಒಣ ದ್ರಾಕ್ಷಿ, ಪ್ಲಮ್ ಅಂದ್ರೆ ಒಣ ದ್ರಾಕ್ಷಿದು, ಮತ್ತೆ ಕೊಕೊನಟ್ ಅಂದ್ರೆ ಈ ತೆಂಗಿನಕಾಯಿ ಇರ್ಬೋದು, ಈ ಪ್ಲಮ್ಸ್ ಇರ್ಬೋದು, ಗ್ರೋ ಇನ್ ಕೋಸ್ಟಲ್ ಏರಿಯಾಸ್. ಒಣ ದ್ರಾಕ್ಷಿ ಮತ್ತೆ ಈ ತೆಂಗನ್ನ ಅತಿ ಹೆಚ್ಚು ಕೋಸ್ಟಲ್ ಏರಿಯಾಸ್ ಅಲ್ಲಿ ಬೆಳೀತಾರೆ. ಸೊ ನೆಕ್ಸ್ಟ್, because they can survive in salty water and prefer areas of high rainfall. ನೋಡಿ ಮಕ್ಕಳ, ಈ ಕೋಸ್ಟಲ್ ಏರಿಯಾಸ್ ಅಲ್ಲಿ why the coastal areas growing very much coconut and plum ಅಂದ್ರೆ ನಾವು ಇಲ್ಲಿ ಈ ಕೊಕೊನಟ್ ಮತ್ತೆ ಈ ಪ್ಲಮ್ ಪ್ಲಾಂಟ್ಸ್ ಏನಾಗುತ್ತೆ, ಪ್ಲಾಂಟ್ಸ್ ಟ್ರೀಸ್ ಈ ಸಾಲ್ಟ್ ವಾಟರ್ ಅನ್ನ ಜಾಸ್ತಿ ಈ ತೆಂಗಿನ ಮರಗಳು ಮತ್ತೆ ಈ ಒಂದು ಒಣ ದ್ರಾಕ್ಷಿ ಈ ಪ್ಲಾಂಟ್ಸ್ಗಳು ಹೆಚ್ಚು ಪ್ರಿಫರ್ ಮಾಡೋದು, ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋದು ಸಾಲ್ಟಿ ವಾಟರ್ ಇರ್ತಕ್ಕಂಥ ಒಂದು ರೀಜನ್. ಸೊ ಅದಕ್ಕೆ ಈ ವಾತಾವರಣದಲ್ಲಿ ಸಮುದ್ರ ತೀರ ಪ್ರದೇಶಗಳಲ್ಲಿ ಸಮುದ್ರದ ನೀರು ಉಪ್ಪಾಗಿರುತ್ತೆ ಅಲ್ವಾ. ಸೊ ಉಪ್ಪಾಗಿರೋದ್ರಿಂದ ಏನಾಗುತ್ತೆ, ಈ ಒಂದು ಮರಗಳು ಗಿಡಗಳು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಇದು ಕೂಡ ನೀರಿನ ಉಪ್ಪಿನ ಅಂಶ ಇರ್ತಕ್ಕಂಥ ವಾತಾವರಣದಲ್ಲಿ ಅತಿ ಹೆಚ್ಚು ಬೆಳೆಯುತ್ತೆ. ಸೊ ಅದಕ್ಕೆ ಈ ಪ್ಲಾಂಟ್ಸ್ ಗ್ರೋಯಿಂಗ್ ಕೋಸ್ಟಲ್ ಏರಿಯಾಸ್ ಅಲ್ಲಿ ಕೊಕೊನಟ್ ಮತ್ತೆ ಪ್ಲಮ್ ಈ ಟೂ ಪ್ಲಾಂಟ್ಸ್ ಅತಿ ಹೆಚ್ಚು ಬೆಳೆಯುತ್ತೆ. ಮಕ್ಕಳ, ಈ ಕೋಸ್ಟಲ್ ಏರಿಯಾಸ್ ಅಲ್ಲಿ ಬೆಳೆಯತಕ್ಕಂಥ ಪ್ಲಾಂಟ್ಸ್ ಎರಡು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ಗಿವ್ 2 examples ಫಾರ್ ದಿ ಪ್ಲಾಂಟ್ಸ್ ಗ್ರೋಯಿಂಗ್ ಕೋಸ್ಟಲ್ ಏರಿಯಾಸ್ ಅಂದ್ರೆ ಏನಂತ ಹೇಳ್ತೀರಾ? ಎಕ್ಸಾಂಪಲ್ಸ್, ಪ್ಲಮ್
plum and coconut. CONUT coconut ಅಂತ ಕರಿತೀವಿ. ಯಾವ್ಯಾವುದು? ಪ್ಲಮ್ ಮತ್ತೆ ಕೋಕೋನಟ್. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್ plants in desert. Plants in desert. The fourth one plants in desert. Deserts. Plants in desert. This is the fourth different types of terrestrial plant is plants in deserts. ಅಂದ್ರೆ ಪ್ಲಾಂಟ್ ಡೆಸರ್ಟ್ ಅಲ್ಲಿ ಬೆಳೀತಕ್ಕಂಥ ಒಂದು ಪ್ಲಾಂಟ್ಸ್ ನ ನಾವು ಏನಂತೀವಿ, ಇದು ಒಂದು ಟೆರೆಸ್ಟ್ರಿಯಲ್ ಪ್ಲಾಂಟ್ ನ ಒಂದು ವಿಧ ಅಂದ್ರೆ ಟೈಪ್. ಸೊ ಇನ್ ಡೆಸರ್ಟ್ಸ್ ದ ಟೆಂಪರೇಚರ್ ಈಸ್ ವೆರಿ ಹೈ ಡ್ಯೂರಿಂಗ್ ದಿ ಡೇ. ಇನ್ ಡೆಸರ್ಟ್ ಟೆಂಪರೇಚರ್ ಮಕ್ಕಳು, ನಿಮಗೆ ಅಲ್ಲಿ ಮಳೆ ಕಡಿಮೆ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ? ಅಂದ್ರೆ ಡೆಸರ್ಟ್ಸ್ ಅಂದ್ರೆ ಏನು? ಮರುಭೂಮಿ. ಸೊ ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಗಿಡ ಮರಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅಲ್ಲಿ ಯಾವ ಬೆಳೆನೋ ಅತಿ ಹೆಚ್ಚಾಗಿ ಬೆಳೆಯೋದಕ್ಕಾಗುದಿಲ್ಲ, ಯಾಕೆಂದ್ರೆ ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ, ಅಲ್ಲೆಲ್ಲ ಬರೀ ಮರಳು. ನೀವು ಟಿವಿಲೆಲ್ಲ ನೋಡಿದಿರಿ ಅಲ್ವಾ ಡೆಸರ್ಟ್ ಪ್ಲೇಸಸ್ ಅನ್ನ. ಈ ಒಂಟೆಗಳೆಲ್ಲ, ಕ್ಯಾಮಲ್ಸ್ ಜಾಸ್ತಿ ಯಥೇಚ್ಛವಾಗಿ ಅಲ್ಲಿದೆ ಅಲ್ವಾ, ರಾಜಸ್ಥಾನಿ ಅಲ್ಲೆಲ್ಲ ನೋಡಿದ್ದೀರಾ ಮಕ್ಕಳ? ಸೊ